ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನ್ ಎಲ್ಲ ಬರುತ್ತೆ. ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ಓಕೆನಾ, ರವದಿಂದ ಮತ್ತೇನು ಐಟಮ್ಸ್ ಮಾಡ್ತಾ ಇದ್ದಾರೆ ಇವರು ಅಂತೇಳಿ ನೀವು ಅನ್ಕೊತಾ ಇರ್ಬೋದು. ಹೌದು ಫ್ರೆಂಡ್ಸ್, ನಮ್ಮ ಅತ್ತೆಮ್ಮವ್ರಿಗೆ ವೆರೈಟಿ ಒಂದು ವೆಜಿಟೇಬಲ್ಸು ಅವುಗಳನ್ನು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದರು. ಅದು ಯಾವ ರವೆ ಅಂತಂದರೆ ಚಿರೋಟಿ ರವೆ. ನಮ್ಮ ಒಂದು ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್. ಚಿರೋಟಿ ರವದಿಂದ ಯಾವ ರೀತಿ ಶಾವಿಗೆಯನ್ನು ಮಾಡಬಹುದು, ಮನೆಯಲ್ಲೇ ಹೋಮ್ ಮೇಡ್ ಶಾವಿಗೆ ಯಾವ ರೀತಿ ಮಾಡಬೇಕು ಅಂತೇಳಿ ನಮ್ಮ ಒಂದು ಚಾನಲ್ನ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಈ ಒಂದು ರವದಿಂದ ಹಲವಾರು ವೆರೈಟೀಸ್ ಒಂದು ಹೂವನ್ನು ಮಾಡಿದ್ದಾರೆ, ಆಮೇಲೆ ವೆಜಿಟೇಬಲ್ಸ್ಗಳನ್ನು ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಓಕೆನಾ, 1 ಗ್ಲಾಸು ರವೆ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಮತ್ತೇನು ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಹಾಲು ನೀರು ಮಿಕ್ಸ್ ಮಾಡಿ ಕಲಸಿ ನೆನೆಸಿಡಬೇಕಾಗತ್ತೆ ಒಂದು 20 ನಿಮಿಷ. ಓಕೆನಾ ಫ್ರೆಂಡ್ಸ್. ಆಮೇಲೆ ಒಂದು ಸ್ವಲ್ಪ ತುಪ್ಪನೂ ಹಚ್ಚಿ ನೆನೆಸಿಟ್ರೆ ಒಳ್ಳೆಯದು. ಈ ಎಲ್ಲ ವೆರೈಟೀಸ್ಗಳಿಗೆ ನಮ್ಮ ಕಡೆ ನಾವು ಕಂತಿನ ಕಾಳು ಅಂಥೇಳಿ ಹೇಳ್ತೀವಿ. ಮದುವೆ ಒಂದು ಟೈಮ್ಗಳಲ್ಲಿ ಈ ಎಲ್ಲ ವೆರೈಟಿ ಕಂತಿನ ಕಾಳುಗಳನ್ನು ರೆಡಿ ಮಾಡಿ ಪ್ಯಾಕೆಟ್ ಮಾಡಿ ಮತ್ತು ಮದುವೆ ಸಂಭ್ರಮದಲ್ಲಿ ಸಾಮಾನುಗಳನ್ನು ಆಮೇಲೆ ಬೇರೆ ತಿಂಡಿ ತಿನಿಸುಗಳನ್ನು ಕೊಡ್ತಾರಲ್ಲ ಫ್ರೆಂಡ್ಸ್, ಅದ್ರ ಜೊತೆಗೆ ಇದನ್ನು ಸಹ ಕೊಡುವಂಥದ್ದಿತ್ತು. ಈಗ ಎಲ್ಲ ಸಿಗುತ್ತೆ ಫ್ರೆಂಡ್ಸ್, ಹಾಗಾಗಿ ಮನೆಯಲ್ಲಿ ಯಾರೂ ಮಾಡಲ್ಲ. ಬಟ್ ಮತ್ತೆ ನನಗೆ ಆ ಥರ ಎಲ್ಲ ಬರ್ತಾಯಿತ್ತು. ಅವಾಗೆಲ್ಲ ಮಾಡ್ತಾಯಿದ್ವಿ, ಮದುವೆ ಮನೆಗಳಿಗೆಲ್ಲ ಮಾಡಿ ಕೊಡ್ತಾಯಿದ್ವಿ. ತುಂಬ ಚೆನ್ನಾಗಿರ್ತದೆ. ಈಗೆಲ್ಲ ರೆಡಿಮೇಡ್ ಸಿಗುತ್ತೆ, ಹಾಗಾಗಿ ರೆಡಿಮೇಡ್ ತೊಗೊಂಡ್ಬಿಡ್ತಾರೆ, ಯಾರು ಮನೆಯಲ್ಲಿ ಮಾಡಿಸ್ಕೊಳ್ಳಲ್ಲ ಅಂತೇಳಿ ಹೇಳ್ತಾಯಿದ್ರು. ಹೌದ್ರಿ ಅತ್ತಮ್ಮ, ನೀವು ಯಾವ ರೀತಿ ಮಾಡ್ತಾಯಿದ್ರಿ ನನಗೆ ತೋರಿಸ್ಕೊಡಿ ಅಂತೇಳಿ ಹೇಳಿದೆ. ಹಾಗಾಗಿ ನಾವು ಮಾಡಿದ್ವಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲೂ ಸಹ ನಮ್ಮ ಮದುವೆಗಳಿಗೆಲ್ಲ, ಆಮೇಲೆ ನಮ್ಮ ಅಕ್ಕವ್ರ ಮದುವೆಗೆಲ್ಲ ಎಲ್ಲ ಮಾಡಿ ಕೊಟ್ಟಿದ್ವಿ. ನಮಗೂ ನೆನಪಿತ್ತು. ಬಟ್ ನಮ್ಮ ಅತ್ತೆಮ್ಮವ್ರದ್ದು ಯಾವ ರೀತಿ ಮಾಡುವಂಥ ಒಂದು ಪದ್ಧತಿ ಯಾವ ರೀತಿ ಇರುತ್ತೆ ಅಂತೇಳಿ ನೋಡುವಂಥ ಒಂದು ಕ್ಯೂರಿಯಾಸಿಟಿ ಇತ್ತು. ಅದಕ್ಕೋಸ್ಕರ 1 ಗ್ಲಾಸ್ ಅಷ್ಟೇ ಕಲಸಿ ನೋಡಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆಮ್ಮವ್ರು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ವೆರೈಟಿ ಹೂವುಗಳನ್ನು ಮತ್ತು ತರಕಾರಿಗಳನ್ನು ಮಾಡಿ ನನಗೆ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆಮ್ಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಣ್ಣುಗಳಿಗೆ ತಕ್ಕಂತೆ, ಫ್ಲವರ್ಸ್ಗಳಿಗೆ ತಕ್ಕಂತೆ ಮತ್ತು ವೆಜಿಟೇಬಲ್ಸ್ಗಳಿಗೆ ತಕ್ಕಂತೆ ನೀವು ಕಲರ್ಸ್ನೂ ಸಹ ಸೇರಿಸಿ ನೀವು ಮಾಡ್ಬೋದು ಫ್ರೆಂಡ್ಸ್. ನೀವೇನಾದರೂ ಪಾಯಸ ಮಾಡಿಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸ್ವಲ್ಪ ಫುಡ್ ಕಲರ್ಸ್ಗಳನ್ನು ಹಾಕಿ ನೀವು ರೆಡಿ ಮಾಡಿಟ್ಕೊಳ್ಳಿ. ಓಕೆನಾ. ಇಲ್ಲ ಬೇಡ, ಸುಮ್ಮನೆ ಮಕ್ಕಳಿಗೆ ಆಟ ಆಡೋಕ್ಕೆ ಕೊಡೋಣ, ಮಕ್ಕಳನ್ನು ಸಹ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ರೆ, ಈಗ ಪೇಂಟ್ ಮಾಡ್ತಾರಲ್ಲ ಫ್ರೆಂಡ್ಸ್ ಮಕ್ಕಳು, ಡ್ರಾಯಿಂಗ್ಸು ಅದೆಲ್ಲ ಮಾಡಬೇಕಾದ್ರೆ ಅಥವಾ ಪೇಂಟಿಂಗ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತಾರಲ್ಲ, ಆ ಪೇಂಟ್ನ ಯೂಸ್ ಮಾಡಿ ನೀವು ರೆಡಿ ಮಾಡ್ಬೋದು. ಫುಡ್ ಕಲರ್ ಅಂದರೆ
ಅದನ್ನು ಸಹ ಭಾಳ ಮಿಕ್ಸ್ ಮಾಡಬೇಡಿ ಫ್ರೆಂಡ್ಸ್, ಓಕೆನಾ. ಅದನ್ನು ಒಳ್ಳೆಯದಲ್ಲ. ಸ್ವಲ್ಪ ಈಗ ಸಂಡಿಗೆಗಳನ್ನು, ಹಪ್ಳಗಳನ್ನು, ವೆರೈಟಿ ಸಂಡಿಗೆಗಳನ್ನು ಮಾಡ್ತಾ ಇರ್ತಾರೆ ನೋಡಿ, ಆವಾಗ ಸ್ವಲ್ಪ ಮಾತ್ರ ಮಿಕ್ಸ್ ಮಾಡಿ ಮಾಡ್ತಾರೆ. ಅದೇ ಥರ ಇದರಲ್ಲೂ ಸಹ ಮಿಕ್ಸ್ ಮಾಡಿ ನೀವು ರೆಡಿ ಮಾಡ್ಬೋದು. ಬಟ್ ಬೇಡ, ಮಕ್ಕಳಿಗೆ ಆಟ ಆಡೋಕ್ಕೆ ಕೊಡೋಕ್ಕಷ್ಟೇ ಸಾಕು ಅಂತಂದರೆ ಈ ರೀತಿ ಈಗ ನಾನು ತೋರಿಸಿದ್ನಲ್ಲ ಪೇಂಟ್, ಆ ಥರ ಪೇಂಟ್ನ ಯೂಸ್ ಮಾಡಿ ರೆಡಿ ಮಾಡ್ಬೋದು ಫ್ರೆಂಡ್ಸ್. ಮತ್ತು ನಿಮಗೂ ತೋರಿಸ್ದಂಗೆ ಆಗುತ್ತೆ. ಆಮೇಲೆ ನಾನು ಆ ಒಂದು ಶಾವಿಗೆ ವಿಡಿಯೋ ಹಾಕಿದ್ನಲ್ಲ ಫ್ರೆಂಡ್ಸ್, ಮನೆ ಹೋಮ್ ಮೇಡ್ ಶಾವಿಗೆ ಯಾವ ರೀತಿ ಮಾಡ್ತಾರೆ ಅಂಥೇಳಿ ಅತ್ತೆಮ್ಮರು ಕೂಡ ಶಾವಿಗೆನ ಮಾಡಿಸಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ಹೇಳಿದೆ, ಈ ಒಂದು ರವದಿಂದ ವೆರೈಟಿ ಒಂದು ತರಕಾರಿಗಳನ್ನು, ಹೂವನ್ನು ಮತ್ತು ಆ ಥರದ್ದೆಲ್ಲ ಐಟಮ್ಸ್ಗಳನ್ನು ಮಾಡ್ತಾರೆ ಅಂತೇಳಿ ಹೇಳಿದ್ದೆ. ಅದರದ್ದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಅದೇ ರೀತಿ ಒಂದು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋಗೂ ಸಹ ನಿಮ್ಮ ಒಂದು ಸಹಕಾರ, ಸಪೋರ್ಟ್ ಇರಲಿ ಅಂತೇಳಿ ಕೇಳ್ಕೊತೀನಿ.
ಈ ಎಲ್ಲ ವೆರೈಟೀಸ್ಗಳನ್ನು ಎಲ್ಲ ಮಾಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಅವುಗಳಿಗೆಲ್ಲ ಏನೇನು ಹೇಳ್ತಾರೆ ಅಂಥೇಳಿ ಈಗ ಕೇಳೋಣ ಬನ್ನಿ, ಹೇಳ್ತಾರೆ. ಇವು ಸಿಂಪು, ಇವು ಅವರೇ ಹೂವು, ಇವು ದೊಣ್ಣೆ ಮೆಣಸಿನ್ಕಾಯಿ, ಇವು ಮಲ್ಲಿಗಿನ ಮಗ್ಗಿ, ಇವು ಮೆಣಸಿನ್ಕಾಯಿ, ಇವು ಕಡಲೆಕಾಳು, ಇವು ಕಡಲೆಕಾಳು, ಇವು ಏಲಕ್ಕಿ, ಮೆಣಸಿನ್ಕಾಯಿಂದೇನು ಆಗೈತೆ. ಇವು ಮೂಲಂಗಿ, ಇವು ಗೌಲಿ, ಇವು ಹಾಗಲಕಾಯಿ, ಇವು ಪತ್ರಗಳ, ಇವು ರಟ್ಟು, ಇವು ಮಲ್ಲಿಗೆ ಹೂವು, ಇವು ಪರಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ರವದಿಂದ ಎಷ್ಟೊಂದು ವೆರೈಟೀಸ್ಗಳನ್ನು ಮಾಡ್ಬೋದು ಅಂಥೇಳಿ. ಈಗ ಅತ್ತಮ್ಮವ್ರು ಮಾಡಿರುವಂಥದ್ದು ಒಂದು 15 ವೆರೈಟಿ ಇದೆ ಫ್ರೆಂಡ್ಸ್, ಓಕೆನಾ. ಆಮೇಲೆ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಪೂರಿ ಮಾಡಿಕೊಂಡು ತಿಂದ್ವಿ, ತುಂಬ ಖುಷಿಯಾಯಿತು. ಇದೇ ರೀತಿ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಅತ್ತಮ್ಮವ್ರಿಗೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಒಂದು ಶಾವಿಗೆದು ಏನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಈ ಒಂದು ವಿಡಿಯೋಗೂ ಸಹ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಓಕೆನಾ. ಈ ಒಂದು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.